ಹೆಗ್ಡೆ ಮೇಲೆ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಒಂದು ಹಂತದ್ರಿಗೆ ಒಪ್ಕೊಳ್ಳೋಣ ನಾವು. ಇಲ್ಲಂತಲ್ಲ ಉದ್ಯೋಗ ಇರ್ಬೋದಿಲ್ಲ, ಮೊದಲಿಂದ ಏನು ಇರ್ಷೆ ಇರ್ಬೋದು, ಏನೋ ಇರ್ಬೋದು ನಾವು ಅಂದ್ಕೊಳ್ಳೋಣ. ಆದ್ರೆ ಇಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಬಿದ್ದಂತಹ ಈ ಎಲ್ಲ ಎಳೆಯ ಬಾಲಕಿಯರ ಮುಳಿಗಳು, ಜೊತೆಗೆ ಸಣ್ಣ ಮಕ್ಕಳ ಮೂಳೆಗಳು ಅಥವಾ ದೊಡ್ಡವರ ಮೂಳೆಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಅವು ಆತ್ಮಹತ್ಯೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಣ್ಣ ವಯಸ್ಸಿನ ಮಕ್ಕಳು ಅಥವಾ ಕೂಸುಗಳು ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ಬಾಲಕಿಯರು, ವಯಸ್ಸಿಗೆ ಬಂದ ಬಾಲಕಿಯರು ಸದಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದೆಲ್ಲವು. ಹೌದಪ್ಪ, ಜೀವನ ಬೇಸರ ಆಗ್ಯದ, ನಮ್ಗೆ ಸಾಕಾಗ್ಯದ ಜೀವನ ಅನ್ನುವಂಥವ್ರಲ್ಲ, ಬದುಕಬೇಕು ಅನ್ನೋಂಥ ಕನಸು ಕಂಡಂಥವ್ರಲ್ಲ, ಅಂಥವ್ರ ಮೂಲೆಗಳಲ್ಲಿ ಸಿಕ್ಕಿದಾವೆ. ಹಾಗಾದ್ರೆ ಇವ್ರು ಯಾರು ಮಾಡಿದ್ರಿಂದ ಯಾರಿದ್ದಾರ ಅನ್ನೋದಾದ್ರೂ ತನಿಖೆ ಆಗಬೇಕಲ್ಲ. ಹೊಡೆದಾಯಿತು, ಇವ್ರು ಸುಳ್ಳು ಹೇಳಿದಾರ ಮಾಡಿದಾರಂತನೂ ಇವರಿಗೆಲ್ಲ 4 ಜನ ಅಥವಾ ಇನ್ನೂ ಏನು ದೂರದಾರದಾರೆ ಎಲ್ಲರೂ ಟೀಕೆ ಮಾಡೋಣ. ಆದರೆ ಆ ಪೂರ್ವದಲ್ಲಿ ಹೇಳಿದಂಥ ಮಾತುಗಳಿಗೆ ಇಲ್ಲಿ ಸಾಕ್ಷಿಗಳು ಸಿಕ್ಕಿದಾವೆ, ಅದಾವುದು ಮಾಡಿಸೋರು ಯಾರು, ಇದು ಸಹಿತ ತನಿಖೆ ಆಗಬೇಕಾದಂಥದ್ದು. ಯಾಕಂದ್ರೆ SIT ದಿಸೆಯಲ್ಲಿ ಆ ತನಿಖೆಯನ್ನು ಮುಂದುವರಿಸಿದ ಸುದ್ದಿಗಳು ಬರ್ತಾಯಿದ್ದಾವೆ. ಒಂದು ಕಡೆ ಈ SIT ಬಗ್ಗೆ ಏನಪ್ಪ ಅಂದ್ರೆ ನಮ್ಮ ಅಪನಂಬಿಕೆಗಳು ಹೆಚ್ಚಾದಂಗೆ ಇನ್ನೊಬ್ಬರು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದಾರಾ ಅನ್ನುವಂಥದ್ದು ಇದಕ್ಕೇನು ತೋರಿಸ್ತದಂದ್ರೆ SITಯಲ್ಲಿ 2 ವಿಚಾರಧಾರೆ ಜನ ಇದ್ದಾರೆ ಅಂತ. ಒಂದಿದ್ದು ಮೊದಲನೇದಾಗೆ ಒಂದು ಪ್ರಾಮಾಣಿಕವಾದಂಥ ಮೊಹಂತಿ ಅನ್ನುವಂಥ ಒಬ್ಬ ಪ್ರಾಮಾಣಿಕರಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಅದ. ಅದೇ ಕಾಲಕ್ಕೆ ಇನ್ನೊಂದು ವ್ಯವಸ್ಥೆಯೂ ಅಲ್ಲದ. ಇದು ಹೆಗ್ಡೆಯವರ ಪರವಾಗಿ ಅಥವಾ ಅಲ್ಲಿಯ ಯಜಮಾನರ ಪರವಾಗಿ ಅಥವಾ ಅಲ್ಲಿ ನಡೆದಂಥ ಈ ಹತ್ಯೆಗಳು ಅತ್ಯಾಚಾರಗಳ ಒಂದು ಪರವಾಗಿ ಇರುತ್ತೆ ಒಂದು ಜನ ಇದ್ದಾರೇನೋ ಅನ್ನುವಂಥ ಪ್ರಶ್ನೆ ಇವತ್ತು ಹುಡ್ತಾ ಇದೆ. ಕಾರಣ ಇಷ್ಟ, ಯಾಕಂದರೆ ಸಹಜದ SITಯಲ್ಲೇ ದುಡ್ಡಿಗೆ ಮಾರ್ಕೊಳ್ಳೋಂಥ ಅಧಿಕಾರಿಗಳಿದ್ದಾರೆ. ಅಧಿಕಾರಿ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ನಾಗಲಕ್ಷ್ಮಿ, ನಮ್ಮ